ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024 ಆಕ್ಷನ್ ಸನಿ ಬಂದಂಗೆ ಎಲ್ಲ ಟೀಮ್ಗಳು ಫ್ಯಾನ್ಸ್ ನಡು ಡಿಬೇಟ್ಗಳು ಸ್ಟಾರ್ಟ್ ಆಗ್ಯಾವ. ಈಗ ಯಾಕಂದ್ರೆ ನಿಮಗೆ ಗೊತ್ತೈತಿ ಒಂದೊಂದು ಟೀಮ್ ಕಡೆ ಈಗ ಅವ್ರ ಸ್ಕ್ವಾಡ್ ಫುಲ್ ಸೆಟ್ ಐತಿ. ಈಗ ಆಕ್ಷನ್ನಾಗ ಅವ್ರ ಕಡೆ ಜಾಸ್ತಿ ಪರ್ಸ್ ಬ್ಯಾಲೆನ್ಸ್ನೂ ಇಲ್ಲ ಮತ್ತು ಅವ್ರಿಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ನೂ ಇಲ್ಲ ಆಕ್ಷನ್ನಾಗ. ಈಗ ಈ ಕಡೆ ಎರಡು ಟೀಮ್ಗಳದವು. ಆ ಎರಡು ಟೀಮ್ಗಳದ್ದು ಬ್ಯಾಟಿಂಗ್ ಲೈನಪ್ ಫುಲ್ ಸೆಟ್ ಐತಿ. ಬಾಲಿಂಗ್ ಅಂತ ಬಂದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಐತಿ. ಈಗ ಆಕ್ಷನ್ನಾಗ ಒಂದು ಸ್ವಲ್ಪ ಪ್ಲೇಯರ್ಸ್ಗಳಿಗೆ ಟಾರ್ಗೆಟ್ ಮಾಡ್ಯಾರ ಆ ಟೀಮ್ಗಳು. ಯಾವ ಆ ಎರಡು ಟೀಮ್ಗಳು? ಒಂದು RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಇನ್ನೂ ಒಂದು ಮುಂಬೈ ಇಂಡಿಯನ್ಸ್. ಈ ಎರಡು ಟೀಮಿಂದ ಬ್ಯಾಟಿಂಗ್ ಲೈನಪ್ ನೀವು ನೋಡಿದ್ರಪ್ಪ ಅಂದ್ರೆ ಸ್ಟನ್ ಆಗಿಬಿಡ್ತೀರಿ. ಖರೆಗೂ ಮುಂದೆ ಏನೂ ಮಾತೇ ಇಲ್ಲ ಅಲ್ಲಿ, ಅಂಥ ಬ್ಯಾಟಿಂಗ್ ಲೈನಪ್ ಐತಿ. ಇಲ್ಲಿ ಬಾಲಿಂಗ್ ಬಗ್ಗೆ ಮಾತಾಡಿದ್ರೆ ಈಗ ನೋಡ್ರಿ, ಮುಂಬೈ ಇಂಡಿಯನ್ಸ್ ಕಡೆ ಜಸ್ಪ್ರೀತ್ ಬುಮ್ರಾ ಅದಾರ, RCB ಕಡೆ ಮೊಹಮ್ಮದ್ ಸಿರಾಜ್ ಅದಾರ, ಆ ಕಡೆ ಜೇಸನ್ ಬ್ರ್ಯಾಂಡ್ರಾಫ್, ಈ ಕಡೆ ರೀಸ್ ತೋಪ್ಲಿ. ಏನೋ ಇವ್ರದ್ದು ಬಾಲಿಂಗ್ ಲೈನಪ್ ಸೆಟ್ ಇಲ್ಲ. ಮುಂದೆ ಆಕ್ಷನ್ನಾಗ ಪ್ಲೇಯರ್ಸ್ಗಳಿಗೆ ಟಾರ್ಗೆಟ್ ಮಾಡ್ಯಾರ. ಅದಕ್ಕೆ ಇಲ್ಲಿ ಬಾಲಿಂಗ್ ಕಂಪ್ಯಾರಿಸನ್ ಬೇಡ. ಏನಂದ್ರೆ ಈಗ ಡಿಬೇಟ್ ನಡೆದೈತಿ ಫ್ಯಾನ್ಸ್ಗಳು ನೋಡು, RCB ಫ್ಯಾನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ನೋಡು. ಏನಂದ್ರೆ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಬರ್ತಾರೆ, ಈ ಸಲ ನಮ್ಮ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಲೈನಪ್ಪ ಫುಲ್ ಬೆಂಕಿ ಐತೆ. ಈ ಕಡೆದು RCB ಫ್ಯಾನ್ಸ್ ಬರ್ತಾರೆ, ನಮ್ಮದೇ ನೀರು ಐತೆ, ನಮ್ಮದು ಬೆಂಕಿನ ಐತೆ ಅಂತೇಳಿ. ಇದೆಲ್ಲ ಡೌಟ್ಸ್ ಕ್ಲಿಯರ್ ಮಾಡೋಕೆ ನಾ ಇವತ್ತಿನ ಈ ವಿಡಿಯೋ ಮಾಡಕತ್ತೀನಿ. ಅಂತ ವಿಡಿಯೋ ಅಂತೂ ಭಾಳ ಇಂಟ್ರೆಸ್ಟಿಂಗ್ ಇರ್ತೈತಿ. ನೀವು ಎಲ್ಲಿಂದರೆ ನೋಡಕತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಯಾಕಂದ್ರೆ ಇಂಥ ವಿಡಿಯೋ ನಿಮ್ಗೆ ಇದೇ ಚಾನಲ್ನಾಗ ಸಿಗ್ತಾವಂತ. ಹಂಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲಾಸ್ಟಿಗೆ ಒಂದು ಲೈಕ್ ಮಾಡಿಬಿಡ್ರಿ. ಯಾಕಂದ್ರೆ ಈಗ ನೋಡ್ರಿ, ಜಾಸ್ತಿ ಮಂದಿ ವಿಡಿಯೋ ನೋಡ್ತಾರೆ, ಅದ್ರೊಳಗೆ ಜಾಸ್ತಿ ಲೈಕ್ ಬರಂಗಿಲ್ಲ. ಒಂದು ಸ್ವಲ್ಪ ಲೈಕ್ ಬಂದು ಅಂದ್ರೆ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತೆ ರೀ. ಈ ವಿಡಿಯೋ ಒಳಗೆ ನೋಡೋಣ ಬರ್ರಿ. ಬೆಂಕಿ ಇದ್ದಿದ್ದು ಬೆಂಕಿ ಮಾಡೋನು, ನೀರು ಇದ್ದಿದ್ದು ನೀರು ಮಾಡೋನು. ಬಯಾಸ್ಡಾಗಿ ಮಾತಾಡೋದಿಲ್ಲ, ಫುಲ್ ಓಪನ್ ಟು ಓಪನ್ ಮಾತಾಡೋನು, ಹಾನೆಸ್ಟಾಗಿ ಮಾತಾಡೋನು. ಎಲ್ಲಕ್ಕಿಂತ ಮೇನ್ ಸ್ಟ್ಯಾಟ್ಸ್ ಮುಂದೆ ಇಟ್ಕೊಂಡು ಮಾತಾಡೋನು. ಈಗ ಯಾವ ಸ್ಟ್ಯಾಟ್ಸ್ ತೊಗೊಳೋನು? ಈಗ ನೀವು ಅಂತೀರಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವ್ರು ರೀಸೆಂಟಾಗಿ T20 ಆಡಿಲ್ಲ ಜಾಸ್ತಿ. ನೀವು ಯಾವ ಸ್ಟ್ಯಾಟ್ಸ್ ತೊಗೊಳ್ರಿ? ಮತ್ತು ಇನ್ನೂ ಒಂದು ಸ್ವಲ್ಪ ಪ್ಲೇಯರ್ಸ್ ಅವರು ರೀಸೆಂಟಾಗಿ T20 ಆಡಿಲ್ಲ, ಎಲ್ಲಿ ಸ್ಟ್ಯಾಟ್ಸ್ ತೊಗೋತೀರಿ ಅಂಥೇಳಿ ಟೆನ್ಷನ್ ತೊಗೊಳ್ಳುವಂಥದ್ದು ಏನಿಲ್ಲ. 2023 IPL ಸ್ಟ್ಯಾಟ್ಸ್ ತೊಗೊಳ್ಳೋನು. 2023 IPL ಅಂತೂ ಎಲ್ಲರೂ ಆಡ್ಯಾರ ಆಲ್ಮೋಸ್ಟ್. ಇನ್ನೂ ಒಂದು ದೊಡ್ಡ ವಿಷಯ, 2023 IPLನಾಗ RCB ಮತ್ತು ಮುಂಬೈ ಇಂಡಿಯನ್ಸ್ ಎರಡು ಟೀಮ್ ಸೇಮ್ ಪೊಸಿಷನ್ ಆಗಿದ್ದು, ಆಲ್ಮೋಸ್ಟ್ ಸೇಮ್ ಪೊಸಿಷನ್. RCB ಲಾಸ್ಟ್ ಮ್ಯಾಚ್ ಸೋತಿತ್ತು, ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚ್ ಗೆದ್ದಿತ್ತು. ಅದ್ರ ಸಂಬಂಧ ಮುಂಬೈ ಇಂಡಿಯನ್ಸ್ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಿತ್ತು, RCB ಆಗಿರಲಿಲ್ಲ. ಆದ್ರೆ ನೋಡಿದ್ರೆ ಏನೂ ಡಿಫ್ರೆನ್ಸ್ ಇರಲಿಲ್ಲ ಎರಡು ಟೀಮ್ನಾಗ, ಮತ್ತು ಎರಡು ಟೀಮ್ ಆಲ್ಮೋಸ್ಟ್ ಪೊಸಿಷನ್ ಸೇಮ್ ಉಳಿಗಿದ್ದು. ಈಗ ಬರ್ರಿ ಜಾಸ್ತಿ ಮಾತಬೇಡ, ಕಂಪ್ಯಾರಿಸನ್ಗೆ ವಾಪಸ್ ಬರೋನು. ಈಗ ಎರಡು ಟೀಮಿಂದ ಓಪನರ್ಸ್ ಕಂಪ್ಯಾರಿಸನ್ ಮಾಡೋನು. ಒಂದು ಕಡೆ ಇಶಾನ್ ಕಿಶನ್ ಮತ್ತು ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಕಡೆಯಿಂದ ಓಪನ್ ಮಾಡಿದ್ರೆ, ಈ ಕಡೆ RCB ಕಡೆ ಫಾಫ್ ಡು ಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ. ಇಲ್ಲಿ ಫಸ್ಟಿಗೆ ಎರಡು ಟೀಮಿನ ಮೇನ್ ಪ್ಲೇಯರ್ಸ್, ಅವರ ಆಧಾರ ಸ್ತಂಭ RCBದಿಂದ ವಿರಾಟ್ ಕೊಹ್ಲಿ ಮತ್ತು ಮುಂಬೈ ಇಂಡಿಯನ್ಸ್ದಿಂದ ರೋಹಿತ್ ಶರ್ಮಾ, ಇವರಿಬ್ಬರು ಕಂಪ್ಯಾರಿಸನ್ ನಾವು ಲಾಸ್ಟಿಗೆ ಮಾಡೋಣ ಅಂತ. ಈಗ ಫಸ್ಟಿಗೆ ಇಶಾನ್ ಕಿಶನ್ ಮತ್ತು ಡು ಪ್ಲೆಸಿಸ್ ಅವ್ರ ಕಂಪ್ಯಾರಿಸನ್ ಮಾಡೋನು. ಇಶಾನ್ ಕಿಶನ್ ಅವ್ರದ್ದು 2023 ಸ್ಟ್ಯಾಟ್ಸ್ ಹಿಂಗೆ ಅದಾವ ನೋಡ್ರಿ. ಟೋಟಲ್ ಇವರು 16 ಮ್ಯಾಚ್ ಆಡ್ಯಾರ, ಅದ್ರೊಳಗೆ 454 ರನ್ ಹೊಡೆದಾರ. ಓಕೆ ಐತಿ ಇವ್ರ ಸ್ಟ್ಯಾಟ್ಸ್ನು. ಎವರೇಜ್ 30.27 ಐತಿ. ಒಂದು T20 ಬ್ಯಾಟ್ಸ್ಮನ್ಗೆ ಇಷ್ಟು ಎವರೇಜ್ ಅಷ್ಟು ಡಿಸೆಂಟಾಗಿ ಐತಿ. ಸ್ಟ್ರೈಕ್ ರೇಟ್ ಒಬ್ಬ T20 ಓಪನರ್ಸಿಗೆ ಎಷ್ಟು ಸ್ಟ್ರೈಕ್ ರೇಟ್ ಇರಬೇಕು ಅಷ್ಟು ಐತಿ. ಒಟ್ಟು ಇವ್ರ ಟೋಟಲ್ ಓವರ್ ಆಲ್ ಸ್ಟ್ಯಾಟ್ಸ್ ಓಕೆ ಐತ್ರಿ 2023 ಸ್ಟ್ಯಾಟ್ಸ್. ಅದೇ ಈ ಕಡೆ ಫಾಫ್ ಡು ಪ್ಲೆಸಿಸ್ ಅವ್ರ 2023 IPL ಸ್ಟ್ಯಾಟ್ಸ್ ನೋಡಿದ್ರಪ್ಪ ಅಂದ್ರೆ ವಾವ್. ಮ್ಯಾಚ್ 14 ಮ್ಯಾಚ್ ಆಡ್ಯಾರ. ರನ್ ನೋಡ್ರಿ ಇಲ್ಲಿ 730, ಎಕ್ಸ್ಟ್ರಾ ಆರ್ಡಿನರಿ. ಇದು ಎವರೇಜ್ 56.15, ಸ್ಟ್ರೈಕ್ ರೇಟ್ 153. ಇಲ್ಲಿ ಮುಂಬೈ ಇಂಡಿಯನ್ಸ್ನ ಇಶಾನ್ ಕಿಶನ್ ಮತ್ತು RCB ಫಾಫ್ ಡು ಪ್ಲೆಸಿಸ್ ನಡುವಿನ ಕಂಪ್ಯಾರಿಸನ್ ಒಳಗೆ ಇಶಾನ್ ಕಿಶನ್ ಅವ್ರದ್ದು ಎಲ್ಲಿ ಕಂಪ್ಯಾರಿಸನ್ ಆಗತ್ತಿಲ್ಲ. ಇಲ್ಲಿ ಫಾಫ್ ಡು ಪ್ಲೆಸಿಸ್ ಅವ್ರ ಜೊತೆ ಇಲ್ಲಿ ಒನ್ ಸೈಡ್ ಆಗಿ ಡು ಪ್ಲೆಸಿಸ್ ಅವ್ರ ಮ್ಯಾಗ್ ಅದಾರ. ಅನ್ಡೌಟೆಡ್ಲಿ ಫಾಫ್ ಡು ಪ್ಲೆಸಿಸ್ ಇಲ್ಲಿ ವಿನ್ ಆಗ್ತಾರೆ ಈ ಬ್ಯಾಟಲ್ನಾಗ. 1 ಪಾಯಿಂಟ್ ಇಲ್ಲಿ RCBಗೆ. ಈಗ ನಂಬರ್ 3 ಪ್ಲೇಸಿನ ಕಂಪ್ಯಾರಿಸನ್ ಮಾಡಿದ್ರೆ ಮುಂಬೈ ಇಂಡಿಯನ್ಸ್ ಕಡೆ ಕ್ಯಾಮ್ರಾನ್ ಗ್ರೀನ್ ಅವ್ರು ಬರ್ತಿದ್ರು. ಈಗ ಅವರಿಗೆ ಟ್ರೇಡ್ ಮಾಡಿ RCB ಟೀಮ್ನಾಗ ತೊಗೊಂಡಾರ. ಅವ್ರ ಕಂಪ್ಯಾರಿಸನ್ ಈಗ RCB ಟೀಮ್ನಾಗ ಆಗ್ತೈತಿ. ನನಗನ್ಸೋ ಮಟ್ಟಿಗೆ RCB ಕಡೆ ನಂಬರ್ 3 ರಜತ್ ಪತಿದಾರ್ ಅವ್ರಿಗೆ ಬಿಡ್ತಾರೆ. ರಜತ್ ಪತಿದಾರ ಕ್ವಾಲಿಟಿ ಬ್ಯಾಟ್ಸ್ಮನ್ ಅದಾರ. ಅವ್ರ ಕ್ವಾಲಿಟಿ ಬ್ಯಾಟಿಂಗ್ ನಾವು 1 ಇಯರ್ ನೋಡಿವಿ. 2023 IPLನಾಗ ಅವ್ರು ಅವೈಲೇಬಲ್ ಇರಲಿಲ್ಲ ಇಂಜುರಿ ಸಮಸ್ಯೆಯಿಂದ. ಈ ಸಲ ಅವರು ಅವೈಲೇಬಲ್ ಅದಾರ, ಫುಲ್ ಫಿಟ್ ಆ್ಯಂಡ್ ಫೈನ್ ಅದಾರ. ಮತ್ತು ಅದೇ ರೀತಿ ಕ್ವಾಲಿಟಿ ಬ್ಯಾಟಿಂಗ್ ಅವ್ರದಿಂದ ನಮಗೆ ನೋಡೋಕೆ ಸಿಗ್ಬೋದು ನಂಬರ್ 3 RCB ಕಡೆಯಿಂದ. ಇವರು 2022 ಸ್ಟ್ಯಾಟ್ಸ್ ಹಿಂಗೆ ಅದಾವೆ ನೋಡ್ರಿ. ಟೋಟಲ್ ಇವರು 8 ಮ್ಯಾಚ್ ಆಡ್ಯಾರ. ಅದ್ರೊಳಗೆ ರನ್ 333 ರನ್. ಎಷ್ಟು ಎವರೇಜ್ಲಿ? 55 ಎವರೇಜ್ಲಿ. ಸ್ಟ್ರೈಕ್ ರೇಟನ್ನು ಭಾರಿ ಐತಿ, 152. ಭಾರಿ ಆಡ್ಯಾರ ಇವ್ರು 2022 ಸೀಸನ್. ಆದರೆ ಈ ಕಡೆ ಮುಂದೆ ಇವ್ರು ಅಪೋಸಿಟ್ ಕಂಪ್ಯಾರಿಸನ್ ಒಳಗೆ ಯಾರು ಅದಾರ ಮುಂಬೈ ಇಂಡಿಯನ್ಸ್ ಟೀಮ್ ಕಡೆ? ಅದು ಬೇರೆ ಯಾರು ಇಲ್ಲ, ದ ನಂಬರ್ 1 ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್ ಸೂರ್ಯಕುಮಾರ್ ಯಾದವ್ ಅವ್ರದ್ದು ಈಗ 2023 IPL ಸ್ಟ್ಯಾಟ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ ಅವರು 16 ಮ್ಯಾಚ್ ಆಡ್ಯಾರ. ಅದ್ರೊಳಗೆ 605 ರನ್ ಹೊಡೆದಾರ. ಎಷ್ಟು ಎವರೇಜ್ಲಿ ಅಂದ್ರೆ 43.21 ಎವರೇಜಲ್ಲಿ. ಸ್ಟ್ರೈಕ್ ರೇಟ್ ನೋಡ್ರಿ ಇಲ್ಲಿ 181.14. ಅಂದ್ರೆ ಇವರು ಡೆಸ್ಟ್ರಾಯರ್ ಅದಾರ, ಇವರು ಬ್ಯಾಟರಲ್ಲಿ ಇವರು ಡೆಸ್ಟ್ರಾಯರ್ ಅದಾರ ಇವರು. ಇಲ್ಲಿ ಏನು ಕಾಂಪಿಟೇಷನ್ ಎವರೇಜ್ನಾಗ ಒಂದು ಸ್ವಲ್ಪ ಜಾಸ್ತಿ ಐತಿ ರಜತ್ ಪತಿದಾರ್ ಅವ್ರದ್ದು. ಆದರೆ ಇವರು ಸ್ಟ್ರೈಕ್ ರೇಟ್ ನೋಡ್ರಿ ಇಲ್ಲಿ ಸೂರ್ಯಕುಮಾರ್ ಯಾದವ್
ಅವ್ರದ್ದು ನೆಕ್ಸ್ಟ್ ಲೆವೆಲ್ ಒಳಗೈತಿ. ಇಲ್ಲಿ ಅನ್ಡೌಟೆಡ್ಲಿ ಸೂರ್ಯಕುಮಾರ್ ಅವ್ರು ಮ್ಯಾಗ್ ಇರ್ತಾರೆ. 1 ಪಾಯಿಂಟ್ ಇಲ್ಲಿ ಮುಂಬೈ ಇಂಡಿಯನ್ಸ್ ಟೀಮಿಗೆ. ನಂಬರ್ 4 ಬ್ಯಾಟಲ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಅವರು ಅದಾರ. RCB ಕಡೆದಿಂದ ಯಾರು ಅದಾರ ಅಂತೇಳಿ ಆಮೇಲೆ ನೋಡೋಣ. ಫಸ್ಟಿಗೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು 2023 IPL ಸ್ಟ್ಯಾಟ್ಸ್ ಏನದ ಅವ್ನು ನೋಡ್ಕೊಂಬರೋಣ. ಇವ್ರು ಟೋಟಲ್ ಆಗಿ 16 ಮ್ಯಾಚ್ ಆಡ್ಯಾರ. ಅದ್ರೊಳಗೆ 346 ರನ್ ಹೊಡೆದಾರ, 31 ಎವರೇಜಲ್ಲಿ. ಸ್ಟ್ರೈಕ್ ರೇಟ್ 136 ಐತಿ. ಓಕೆ ಐತ್ರಿ. ಇದನ್ನು ಅಂತ ಏನು ಭಾರಿ ಅಂತಲ್ಲ, ಒಬ್ಬ 4 ನಂಬರ್ T20 ಬ್ಯಾಟ್ಸ್ಮನ್ಗೆ ಇದು ಓಕೆ ಸ್ಟ್ಯಾಟ್ಸ್ ಐತಿ. ಅದೇ RCB ಕಡೆದಿಂದ 4 ನಂಬರ್ ಬ್ಯಾಟ್ಸ್ಮನ್ ಯಾರು? ಕ್ಯಾಮ್ರಾನ್ ಗ್ರೀನ್. ನನಗನ್ಸೋ ಮಟ್ಟಿಗೆ ಕ್ಯಾಮ್ರಾನ್ ಗ್ರೀನ್ ಅವ್ರಿಗೆ ಮ್ಯಾಗೆ ಬಿಡ್ತಾರೆ ಇವರು. 4 ನಂಬರ್ ಪೊಸಿಷನ್ಗೆ ಕ್ಯಾಮ್ರಾನ್ ಗ್ರೀನ್ ಅವ್ರಿಗೆ ಬಿಡ್ತಾರೆ ಅಂತೇಳಿ ಅನಿಸ್ತೈತಿ. ನಿಮಗೆ ಏನು ಅನಿಸ್ತೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಕ್ಯಾಮ್ರಾನ್ ಗ್ರೀನ್ ಅವ್ರು ಹೋಸತ ಮುಂಬೈ ಇಂಡಿಯನ್ಸ್ ಟೀಮ್ನಾಗ ಆಡಿದ್ರು. ಈಗ ಅದೇ ಸ್ಟ್ಯಾಟ್ಸ್ ನಾವು ತೊಗೋತೀವಿ. ಈ ಸಲ RCBದಾಗ ಆಡ್ತಾರೆ ಅವರು. 2023 IPL ಸ್ಟ್ಯಾಟ್ಸ್ ಹಿಂಗೆ ಅದಾವೆ ನೋಡ್ರಿ. ಟೋಟಲ್ 16 ಮ್ಯಾಚ್ ಆಡ್ಯಾರ. ಅದ್ರೊಳಗೆ 452 ರನ್ ಹೊಡೆದಾರ. ಆವ್ರೇಜ್ 50.22 ಐತಿ. ಸ್ಟ್ರೈಕ್ ರೇಟ್ 160 ಐತಿ. ಏನು ರೀ ಇದು 50 ಮ್ಯಾಗ ಎವರೇಜ್ ಅಂದ್ರೆ RCB ಪ್ಲೇಯರ್ಸಿಗೆ ನೀರು ಕುಡ್ದಂಗೆ ಈಸಿ ಆಗಿಬಿಟ್ಟದ. ಇವ್ರದ್ದು 50 ಅಬೌವ್ ಐತಿ ಎವರೇಜ್. ಸ್ಟ್ರೈಕ್ ರೇಟು ಇಲ್ಲಿ ಇವ್ರ ಸ್ಟ್ಯಾಟ್ಸ್ ಹಾರ್ದಿಕ್ ಪಾಂಡ್ಯ ಅವ್ರ ಸ್ಟ್ಯಾಟ್ಸಿಗೆ ಸೈಡ್ ಲೈನ್ ಮಾಡಿಬಿಡಕತ್ತವು. ಅನ್ಡೌಟೆಡ್ಲಿ ಇಲ್ಲಿ ಕ್ಯಾಮ್ರಾನ್ ಗ್ರೀನ್ ಅವರು RCB ಕಡೆದಿಂದ ಅವ್ರ ಕೈ ಮ್ಯಾಗೆ ಐತಿ. RCBಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಸಿಗ್ತೈತಿ. ಅದೇ ಈಗ ನಂಬರ್ 5 ಬಗ್ಗೆ ಮಾತಾಡಿದ್ರೆ 5 ನಂಬರ್ ಮುಂಬೈ ಇಂಡಿಯನ್ಸ್ ಕಡೆ ಯಾರು ಆಡ್ತಾರೆ? ತಿಲಕ್ ವರ್ಮಾ ಅವ್ರು ಆಡ್ತಾರೆ. RCB ಕಡೆ ಯಾರು ಆಡ್ತಾರೆ? ತಿಲಕ್ ವರ್ಮಾ ಅವ್ರ ಸ್ಟ್ಯಾಟ್ಸ್ ನೋಡೋಣ ಫಸ್ಟಿಗೆ 2023 IPLದು. ಆಮೇಲೆ RCB ಕಡೆ ಯಾರು ಆಡ್ತಾರೆ ಅನ್ನೋದು ಮಾತಾಡೋಣ. ತಿಲಕ್ ವರ್ಮಾ ಅವ್ರದ್ದು ಮ್ಯಾಚ್ 11 ಆಡ್ಯಾರ 2023 IPLನಾಗ. ರನ್ 343 ರನ್, ಆವ್ರೇಜ್ 42.88. ಸ್ಟ್ರೈಕ್ ರೇಟ್ ಮ್ಯಾಗ ಒಂದು ಸ್ವಲ್ಪ ಕಣ್ಣು ಹಾಕ್ರಿ 164.1. ಇದು ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್, ಯಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಪ್ಲೇಯರ್ ಅದಾರ. ಎಕ್ಸ್ಟ್ರಾರ್ಡಿನರಿ ಸ್ಟ್ಯಾಟ್ಸ್ ಅದ. ಇವರು ಹೋಸತ IPLನಾಗ ಭಾರಿ ಪ್ಲೇಯರ್ ಅದಾರ. ಆದರೆ ಇವ್ರು ಕಂಪ್ಯಾರಿಸನ್ಗೆ ಇಲ್ಲಿ ಬಂದಿದ್ದು ಯಾರು? ಅಪೋಸಿಟ್ ಪ್ಲೇಯರ್ RCB ಕಡೆದಿಂದ. ಈ ಮನುಷ್ಯ ODIನಾಗ ಚೇಸಿಂಗ್ನಾಗ ಡಬಲ್ ಸೆಂಚುರಿ ಹೊಡೆದು ವಿನ್ ಮಾಡ್ತಾನೆ. T20 ಒಳಗೆ ಸೆಂಚುರಿ ಹೊಡೆದು ವಿನ್ ಮಾಡ್ತಾನೆ. ಈಗೀಗ ಅವ್ರಿಗೆ ಏನು ಕರೀತಾರೆ ಅಂದ್ರೆ ಮ್ಯಾಡ್ ಅಂತೇಳಿ ಕರೀತಾರೆ. ಅದು ಬೇರೆ ಯಾರೂ ಅಲ್ಲ, RCBಯ ಇನ್ನೊಬ್ಬ ಡೆಸ್ಟ್ರಾಯರ್ ಗ್ಲೆನ್ ಮ್ಯಾಕ್ಸ್ವೆಲ್. ಇವ್ರದ್ದು ಸ್ಟ್ಯಾಟ್ಸ್ ಏನದಾವ IPLನಾಗ 2023 IPLನಾಗ ಅಂದ್ರೆ ಮ್ಯಾಚ್ 14 ಮ್ಯಾಚ್ ಆಡ್ಯಾರ. ರನ್ 400 ಹೊಡೆದಾರ. ಆವ್ರೇಜ್ 33.33 ಐತಿ. ಸ್ಟ್ರೈಕ್ ರೇಟ್ ನೋಡ್ರಿ ಇಲ್ಲಿ 183.49 ಐತಿ. ತಿಲಕ್ ವರ್ಮಾ ಅವ್ರದ್ದು ಸ್ಟ್ಯಾಟ್ಸ್ ಭಾರಿ ಅದಾವೆ, ನೋ ಡೌಟ್. ಆದರೆ ಇಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರ ಸ್ಟ್ಯಾಟ್ಸ್, ಅವ್ರ ಸ್ಟ್ರೈಕ್ ರೇಟ್ ಎಕ್ಸ್ಟ್ರಾರ್ಡಿನರಿ ಐತಿ. ಇಲ್ಲಿ ಈ ಕಾಂಪಿಟೇಷನ್ನಾಗ 1 ಸೈಡೆಡ್ ಇಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರು ವಿನ್ ಆಗ್ತಾರೆ. RCB ಇಲ್ಲಿ 3, ಮುಂಬೈ 1 ಆಯಿತು. ಈಗ 6 ನಂಬರ್ ಬ್ಯಾಟಲ್ ಬಗ್ಗೆ ಮಾತಾಡಿದ್ರೆ ಮುಂಬೈ ಇಂಡಿಯನ್ಸ್ ಟೀಮ್ ಕಡೆ ಯಾರು ಆಡ್ತಾರಪ್ಪ ಅಂದ್ರೆ ನಂಬರ್ 6 ಒಳಗೆ ನಿಹಾಲ್ ವದೇರಾ. ಹೋಸತ ಇವ್ರಿಗೆ ಚಾನ್ಸ್ ಸಿಕ್ಕಿತ್ತು. ಚಾನ್ಸ್ ಸಿಕ್ಕಿದ್ದು ಹೆಂಗೆ ಯೂಸ್ ಮಾಡ್ಕೋಬೇಕಂತೇಳಿ ಅವ್ರಿಗೆ ನೋಡಿ ಕಲಿಬೇಕು. ಅಂಥ ಭಾರಿ ಯೂಸ್ ಮಾಡ್ಕೊತಿದ್ರು ಚಾನ್ಸ್. ಯಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಪ್ಲೇಯರ್ ಇನ್ನೊಬ್ಬರು ಈ ಕಡೆ ಮುಂಬೈ ಕಡೆದಿಂದ ನಿಹಾಲ್ ವದೇರಾ. ಇವ್ರದ್ದು ಸ್ಟ್ಯಾಟ್ಸ್ IPL 2023ರಾಗ ಹಿಂಗೈತಿ. 14 ಮ್ಯಾಚ್ ಆಡ್ಯಾರ. ಟೋಟಲ್ ರನ್ 241 ರನ್, ಆವ್ರೇಜ್ 26.78. ಸ್ಟ್ರೈಕ್ ರೇಟ್ 145. ಭಾರಿ ಆಡ್ಯಾರ ಇವರು. ಅದೇ ಇಲ್ಲಿ ಈಗ ಅಪೋಸಿಟ್ ಸೈಡ್ ಅಂದ್ರೆ RCB ಸೈಡ್ ಯಾರದಾರ ಕಾಂಪಿಟೇಷನ್ಗೆ ಇಲ್ಲಿ ನಿಹಾಲ್ ವದೇರಾ ಜೊತೆ ಅಂದ್ರೆ ದಿನೇಶ್ ಕಾರ್ತಿಕ್ ಅವ್ರು ಅದಾರ. ದಿನೇಶ್ ಕಾರ್ತಿಕ್ ಅವ್ರದ್ದು ಅಷ್ಟೇನು ಚಲೋ ಆಗಿದ್ದಿಲ್ಲ ಆ ಸೀಸನ್. ಅವ್ರದ್ದು 2023 ಸೀಸನ್. ಅಂದ್ರೂ ಇಲ್ಲಿ ರಿಟರ್ನ್ ಮಾಡ್ಯಾರ 6 ಕೋಟಿಗೆ ದಿನೇಶ್ ಕಾರ್ತಿಕ್ ಅವ್ರಿಗೆ. ಅಂದ್ರೆ ಟೀಮ್ನಾಗ ಆಡಿಸ್ತಾರೆ. ಈ ಸಲ ಹೆಂಗೆ ಆಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಅವ್ರ ಸ್ಟ್ಯಾಟ್ಸ್ 2023ರಾಗ ಅಂತೂ ಖರಾಬ್ ಇತ್ತು. ಈಗ ಮುಂದೆ ಚಲೋ ಆಗ್ಬೋದು. ಇಲ್ಲಿ ಅನ್ಡೌಟೆಡ್ಲಿ ನಿಹಾಲ್ ವದೇರಾ ಅವರು ವಿನ್ ಆಗ್ತಾರೆ ಈ ಬ್ಯಾಟಲ್ನಾಗ. ಇಲ್ಲಿ ಮುಂಬೈ ಇಂಡಿಯನ್ಸ್ಗೆ ಇನ್ನೊಂದು ಪಾಯಿಂಟ್ ಹೋಗ್ತೈತಿ. ಇನ್ನು 7 ನಂಬರ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ RCB ಕಡೆ 7 ನಂಬರ್ದಿಂದ ಯಾರು ಆಡ್ತಾರೆ ಅಂದ್ರೆ ನನಗನ್ಸೋ ಮಟ್ಟಿಗೆ ಮಹಿಪಾಲ್ ಲೋಮ್ರೋರ್ ಅವರು ಆಡ್ಬೋದು. ಮಹಿಪಾಲ್ ಲೋಮ್ರೋರ್ ಅವರು 2023 IPL ಸ್ಟ್ಯಾಟ್ಸ್ ಹಿಂಗದ ನೋಡ್ರಿ. ಏನು ಅಂತ ಹೇಳ್ಕೊಳ್ಳುವಂಗೆ ಸ್ಟ್ಯಾಟ್ಸ್ ಇಲ್ಲ. 13 ಮ್ಯಾಚ್ನಾಗ 135 ರನ್ ಹೊಡೆದಾರ. ಆವ್ರೇಜ್ 16, ಸ್ಟ್ರೈಕ್ ರೇಟ್ 139. ಅಷ್ಟೇ ಡೀಸೆಂಟ್ ಆಗಿ ಇವ್ರ ಸ್ಟ್ಯಾಟ್ಸ್ ಐತಿ. ಅದೇ ಈ ಕಡೆ ಮುಂಬೈ ಇಂಡಿಯನ್ಸ್ ಟೀಮ್ ಕಡೆದಿಂದ 7 ನಂಬರ್ ಯಾರು ಇರ್ತಾರೆ ಅಂದ್ರೆ ಟೀಮ್ ಡೇವಿಡ್ ಇರ್ತಾರೆ. ತೋಡ್ ಫೋರ್ಟ್ ಡೇವಿಡ್, ಎಕ್ಸ್ಟ್ರಾರ್ಡಿನರಿ ಟೀಮ್ ಡೇವಿಡ್. ಇವರು ಲಾಸ್ಟಿಗೆ ಏನಾರ 6 ಬೇಕಾಗಿದ್ದು ಅಂದ್ರೆ 6 ಹಿಟ್ಟಿಂಗ್ ಕೆಲಸ ಇವ್ರದ್ದು ಇರ್ತೈತಿ. ಈ ಕಡೆ ಮುಂಬೈ ಇಂಡಿಯನ್ಸ್ ಟೀಮ್ ಕಡೆ ಟೀಮ್ ಡೇವಿಡ್ ಅವ್ರು 2023 IPL ಸ್ಟ್ಯಾಟ್ಸ್ ಹಿಂಗದ ನೋಡ್ರಿ. 16 ಮ್ಯಾಚ್ನಾಗ 231 ರನ್ ಹೊಡೆದಾರ. 25 ಎವರೇಜ್ಲಿ 158 ಸ್ಟ್ರೈಕ್ ರೇಟ್ಲಿ. ಅನ್ಡೌಟೆಡ್ಲಿ ಇಲ್ಲಿ ಮುಂಬೈ ಇಂಡಿಯನ್ಸ್ನ ಟೀಮ್ ಡೇವಿಡ್ ಗೆದ್ದಾತಾರೆ. ಇದು ಇಲ್ಲಿ ಇನ್ನೊಂದು ಪಾಯಿಂಟ್ ಮುಂಬೈ ಇಂಡಿಯನ್ಸ್ ಟೀಮಿಗೆ ಹೋಗ್ತೈತಿ. ಇಲ್ಲಿ ಓವರ್ ಆಲ್ ಮಾತಾಡಿದ್ರೆ 6 ಮತ್ತು 7 ನಂಬರ್ನಾಗ ಮುಂಬೈ ಇಂಡಿಯನ್ಸ್ ಟೀಮ್ ವಿನ್ ಆಗತ್ತೈತಿ. ಯಾಕಂದ್ರೆ ಲಾಸ್ಟ್ ಟೈಮ್ RCB ಫಿನಿಷರ್ಸ್ದು ಒಂದು ಸ್ವಲ್ಪ ಬ್ಯಾಕ್ ಫುಟ್ನಾಗಿದ್ರು. ಅದ್ರ ಸಂಬಂಧ ಇಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ನವ್ರು ಟೀಮ್ ಡೇವಿಡ್ ಮತ್ತು ನಿಹಾಲ್ ವದೇರಾ ಇವರು ವಿನ್ ಆಗ್ಯಾರ. 4 ನಂಬರ್ 5 ನಂಬರ್ ಒಳಗೆ RCBದವ್ರು ವಿನ್ ಆಗ್ಯಾರ. ಕ್ಯಾಮ್ರಾನ್ ಗ್ರೀನ್ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಇವ್ರ ಸ್ಟ್ಯಾಟ್ಸ್ ಭಾರಿ ಇದ್ದು. ಈ ಸಲನೂ ಮತ್ತು ಈ 2 ಜೋಡಿ ಕ್ಲಿಕ್ ಆಗೋ ಎಲ್ಲ ಸಾಧ್ಯತೆಯೂ ಐತಿ. ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಅದಾರ. ಇನ್ನು 3 ನಂಬರ್
ಒಳಗೆ ಸೂರ್ಯಕುಮಾರ್ ಯಾದವ್ ಅದರ. ಅರೆ ಸೂರ್ಯ ಬೈಕ್ ಆಗಿ ಕೊಯ್ ಬೋಲ್ ಸಕ್ತಾ ಈಗ. ಇನ್ನು 1 ನಂಬರ್ ಫಾಫ್ ಡುಪ್ಲೆಸಿಸ್ ಇಶಾನ್ ಕಿಶನ್, ಅಲ್ಲಿ ಅನ್ಡೌಟೆಡ್ಲಿ ಫಾಫ್ ಡುಪ್ಲೆಸಿಸ್ ಅವ್ರಿಗೆ ಅದಾರ. ಇಲ್ಲಿ ಟೋಟಲ್ ಆಗಿ ಓವರ್ ಆಲ್ 3-3 2 ಈಕ್ವಲ್ ಆಗೈತಿ. ಈಗ ಲಾಸ್ಟ್ ಬ್ಯಾಟಲ್ ನೋಡೋನು, ಅದು ಯಾರ್ದಪ್ಪ ಅಂದ್ರೆ ದ ಹಿಟ್ ಮ್ಯಾನ್, ದ ಡಬಲ್ ಸೆಂಚುರಿ ಡಾನ್ ರೋಹಿತ್ ಶರ್ಮಾ ಈ ಕಡೆ, ಇನ್ನೊಂದು ಕಡೆ ದ ರನ್ ಮಷೀನ್, ದ ಕಿಂಗ್ ಆಫ್ ಕ್ರಿಕೆಟ್ ವಿರಾಟ್ ಕೊಹ್ಲಿ. ಇವರಿಬ್ಬರು ಇಂಡಿಯನ್ ಕ್ರಿಕೆಟ್ದ ಒಂದು ಆಧಾರ ಸ್ತಂಭ. ಅದರ IPL ಅಂತ ಬಂದಾಗ ಇವ್ರದ್ದು ರೈವಲ್ ರೀತಿ. 2023ರಾಗ ಇವ್ರ ಸ್ಟ್ಯಾಟ್ಸ್ ಹೆಂಗದಾವ ಅಂದ್ರೆ, ರೋಹಿತ್ ಶರ್ಮಾ ಅವ್ರ ಸ್ಟ್ಯಾಟ್ಸ್ ಹೆಂಗದಾವ ಅಂದ್ರೆ, ಇವ್ರದ್ದು 2023ರ IPL ಅಷ್ಟೇನು ಚಲೋ ಸೀಸನ್ ಆಗಿಲ್ಲ, ಡೀಸೆಂಟಾಗಿ ಇವ್ರ ಸ್ಟ್ಯಾಟ್ಸು ಹೇಳ್ತಾವೆ. ಇಲ್ಲಿ 16 ಮ್ಯಾಚ್ ಆಡ್ಯಾರ, ರನ್ 332 ರನ್, ಆವ್ರೇಜ್ 20.75, ಸ್ಟ್ರೈಕ್ ರೇಟ್ 132.80. ಓಕೆ ಇವ್ರದ್ದು ಸ್ಟ್ಯಾಟ್ಸ್ ಐತಿ. ಇವ್ರದ್ದು ನೋಡ್ರಿ ಅನ್ಪ್ರೆಡಿಕ್ಟಬಲ್, ಇವರು ಪ್ರೆಡಿಕ್ಟ್ ಮಾಡೋಕ್ಕಾಗಂಗಿಲ್ಲ, ಇದೇ ಮ್ಯಾಚ್ ಆಡ್ತಾರೆ ಇದೇ ಮ್ಯಾಚ್ ಆಡಂಗಿಲ್ಲ ಅಂತೇಳಿ. ಮ್ಯಾಚ್ ಆಡಿದ್ರಪ್ಪ ಅಂದ್ರೆ ಫುಲ್ ಧಮಾಕ ಮಾಡಿಬಿಡ್ತಾರೆ. ಅಕಸ್ಮಾತ್ ಅಪೋಸಿಟ್ ಟೀಮ್ ಲಕ್ ಚಲೋ ಐತಪ್ಪ ಅಂದ್ರೆ ಜಲ್ಲಿನೇ ಔಟ್ ಆಗಿರ್ತಾರೆ. ಅದೇ ವಿರಾಟ್ ಕೊಹ್ಲಿ ಅವ್ರ ಸ್ಟ್ಯಾಟ್ಸ್ ನೋಡ್ರಿ, ಇಲ್ಲಿ 14 ಮ್ಯಾಚ್ ಆಡ್ಯಾರ, ರನ್ 639, ಆವ್ರೇಜ್ 53.25, ಸ್ಟ್ರೈಕ್ ರೇಟ್ 139.82. ವಿರಾಟ್ ಕೊಹ್ಲಿ ಇವ್ರದ್ದು ಅನ್ಬಿಲೀವೇಬಲ್ ಸ್ಟ್ಯಾಟ್ಸ್ ಅದಾವು. 2022ರ IPL ಅಷ್ಟು ಚಲೋ ಆಗಿದ್ದಿಲ್ಲ. 2022, 2023 2 IPL ಸೇರಿ ಈ ರನ್ ಹೊಡೆದಂಗೆ ಅದಾರ ಅವರು. ಸ್ಟ್ಯಾಟ್ಸ್ ಅಂತೂ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಭಾಳ ಮುಂದೆ ಹೋಗ್ಯಾರ. ಕಂಪ್ಯಾರಿಸನ್ ಮಾಡಿದ್ರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದು 2023ರ IPLನಾಗ. ಇಲ್ಲಿ RCB ಕಡೆ ಏನೋ ಒಂದು ಪಾಯಿಂಟ್ ಹೋಯಿತು. ಈ ವಿಡಿಯೋ ಒಳಗಿನ ಯಾವುದು ಬೆಂಕಿ ಬ್ಯಾಟಿಂಗ್ ಲೈನಪ್ ಐತಿ ಅನ್ನೋ ಬ್ಯಾಟಲ್ RCB 4-3 ಪಾಯಿಂಟ್ನಿಂದ ವಿನ್ ಆಗೈತಿ. ಮುಂಬೈ ಇಂಡಿಯನ್ಸ್ದವರು ಜಾಸ್ತಿ ಏನು ಹಿಂದಿಲ್ಲ, ಯಾಕಂದ್ರೆ ಭಾರಿ ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಲೈನಪ್ ಐತಿ ಅವ್ರದ್ದು. RCBದವ್ರದ್ದು ಬೆಂಕಿ ಬ್ಯಾಟಿಂಗ್ ಲೈನಪ್ ಐತಿ. ಟ್ಯಾಟ್ಸ್ನಾಗ ಒಂದು ಸ್ವಲ್ಪ RCBದವ್ರು ಮುಂದೆ ಅದಾರ. ಆದರೆ ಈಗ ಇದು ಹೆಂಗೆ ನೋಡ್ರಿ, ಈಗ 100 ಒಳಗೆ 95 RCB ಇತ್ತಂದ್ರೆ ಒಂದು 90 ಮುಂಬೈ. ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಡಿಫ್ರೆನ್ಸ್ ಒಂದು ಸ್ವಲ್ಪ ಐತಿ. RCBದವ್ರ ಕಡೆ ಜಾಸ್ತಿ ಕನ್ಸಿಸ್ಟೆನ್ಸಿ ಐತಿ, ಅವ್ರ ಸ್ಟ್ಯಾಟ್ಸೇ ಹೇಳ್ತಾವಂಗೆ. ಮುಂಬೈದವ್ರ ಕಡೆ ಅಷ್ಟು ಕನ್ಸಿಸ್ಟೆನ್ಸಿ ಇಲ್ಲ, ಆದರೆ ಡೆಸ್ಟ್ರಾಯರ್ ಅದಾರ ಜಾಸ್ತಿ ಮಂದಿ ಮುಂಬೈ ಇಂಡಿಯನ್ಸ್ ಟೀಮ್ ಕಡೆ. ಅಂಡರ್ ಎಸ್ಟಿಮೇಟ್ ಮಾಡುವಂಗಿಲ್ಲ. ಈ ಬ್ಯಾಟಲ್ನಾಗ RCBದವ್ರು ವಿನ್ ಆಗ್ಯಾರ. ನಿಮಗೇನು ಅನಿಸ್ತೈತಿ, ಯಾವ ಟೀಮ್ ಜಾಸ್ತಿ ಡಿಸ್ಟ್ರಕ್ಟಿವ್ ಐತಿ, ಡೆಸ್ಟ್ರಾಯರ್ಸ್ ಜಾಸ್ತಿ ಯಾವ ಟೀಮ್ನಾಗ ಅದಾರ, ಯಾವ ಟೀಮಿಂದ ಬ್ಯಾಟಿಂಗ್ ಲೈನಪ್ ಬೆಂಕಿ ಐತಿ, ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಬರೆದಿಟ್ಕೋರಿ. ಅಕಸ್ಮಾತ್ ಇವರು ಮುಂದೆ ಆಕ್ಷನ್ನಾಗ ಯಾವ್ದಾರು ಚಲೋ ಬಾಲರ್ಸಿಗೆ ಟಾರ್ಗೆಟ್ ಮಾಡಿ ತೊಗೊಂಡು ಬಾಲಿಂಗ್ ಲೈನಪ್ನು ಸೆಟ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅವ್ರದ್ದು ಬ್ಯಾಟಿಂಗ್ ಲೈನಪ್ ಏನು ಐತಿ ಪ್ಲಸ್ ಬಾಲಿಂಗ್ನು ಒಂದು ಡೀಸೆಂಟಾಗಿ ಆದ್ರೆ ಬರೆದಿಟ್ಕೋರಿ, 2 ಟೀಮ ಟಾಪ್ 2 ಒಳಗೆ ಫಿನಿಶ್ ಮಾಡ್ತಾವೆ 2024ರ IPL. ಇದ್ರ ಬಗ್ಗೆ ನೀವೇನಂತೀರ ಅನ್ನೋದು ಕಮೆಂಟ್ ಮಾಡಿರಿ. ಇಂಥದ್ದು ವಿಡಿಯೋ ನಿಮಗೆ ಈ ಚಾನಲ್ದಾಗ ನೋಡಕ್ಕೆ ಸಿಗ್ತಿರ್ತಾವೆ. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಫಟಾಫಟ್ ಮಾಡಿಬಿಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.